ಕಪ್ ಇಲ್ಲ ಅಂತ ಕೆಣಕ್ತಿದ್ದವರೆಲ್ಲ ಈಗ ಹೊಟ್ಟೆ ಕಿಚ್ಚಿಂದ ಒದ್ದಾಡ್ತಿದ್ದಾರೆ. ಯಾಕಂದ್ರೆ ವರ್ಷ ತುಂಬೋ ಮೊದಲೇ RCB 2 ಟ್ರೋಫಿಗಳನ್ನ ಗೆದ್ದಾಯ್ತು. ಜೊತೆಗೆ ಕಳೆದ 3 ವರ್ಷಗಳಲ್ಲಿ ಟೋಟಲ್ ಆಗಿ 4 ಟ್ರೋಫಿಗಳನ್ನ ಬೇಟೆಯಾಡಿದೆ. ಸಿಂಹಿಣಿಯರು 2 ಕಪ್ ಹಾಗೆ ನಮ್ಮ ಲಯನ್ಸ್ 2 ಕಪ್. ಬೆಂಗಳೂರು ಟೀಮ್ ಕಪ್ ಗೆಲ್ಲದೆ ಇದ್ದಾಗಲೇ ತಲೆ ಮೇಲೆ ಹೊತ್ತು ಮೆರೆಸಿದ ಅಭಿಮಾನಿಗಳು ಈಗ ಬ್ಯಾಕ್ ಟು ಬ್ಯಾಕ್ ಟ್ರೋಫಿಗಳನ್ನ ಗೆದ್ರೆ ಬಿಡ್ತಾರ? ನಿನ್ನೆ ನೈಟ್ ಹಬ್ಬನೇ ಮಾಡಿದ್ದಾರೆ. ಒಂದ್ ಕಡೆ ಪ್ಲೇಯರ್ಗಳು ಕುಣಿದು ಕುಪ್ಪಳಿಸ್ತಾ ಇದ್ರೆ ಮತ್ತೊಂದ್ ಕಡೆ ಅಭಿಮಾನಿಗಳು ಜಾತ್ರೆಯನ್ನೇ ಮಾಡಿದ್ದಾರೆ. ಸೊ RCBಯ ಸೆಕೆಂಡ್ ವಿಕ್ಟರಿ ಸೆಲೆಬ್ರೇಷನ್ ಹೇಗಿತ್ತು? ಕೃಣಾಲ್ ಮತ್ತು ಕೊಹ್ಲಿ ಅವರ ಜೋಶ್ ಹೇಗಿತ್ತು? 12th ಮ್ಯಾನ್ ಆರ್ಮಿ ಅಬ್ಬರದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಜೂನ್ 3 ಬೆಂಗಳೂರು ತಂಡದ ಪಾಲಿಗೆ ಐತಿಹಾಸಿಕ ಕ್ಷಣ. ಚೊಚ್ಚಲ ಟ್ರೋಫಿಯನ್ನ ಗೆದ್ದು ಬೀಗಿದ ದಿನ. ಈಗ 2026 ಮೇ 31 2ನೇ ಟ್ರೋಫಿಯನ್ನ ಎತ್ತಿ ಹಿಡಿದು ಇತಿಹಾಸ. IPLನಲ್ಲಿ ಈಗ ಅಕ್ಷರಶಃ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಎರ ಸ್ಟಾರ್ಟ್ ಆಗಿದೆ. ಟ್ರೋಫಿ ಹತ್ತಿರಕ್ಕೆ ಬಂದು ಗೆಲ್ಲೋಕಾಗದೆ ಚೋಕರ್ಸ್ ಹಣೆಪಟ್ಟಿಯನ್ನ ಹೊತ್ತವರು ಈಗ ಕಂಪ್ಲೀಟ್ ಡಾಮಿನೇಷನ್ ಮಾಡ್ತಾ ಮುನ್ನುಗ್ತಿದ್ದಾರೆ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಗುಜರಾತ್ ಟೈಟನ್ಸ್ ತಂಡವನ್ನ ಸೋಲಿಸಿ ಸತತ 2ನೇ ಬಾರಿಗೆ ಕಪ್ ಎತ್ತಿ ಹಿಡಿದಿದ್ದಾರೆ. ಇನ್ನು RCB ಕ್ಯಾಂಪ್ ಸೇರಿ ಬ್ಯಾಕ್ ಟು ಬ್ಯಾಕ್ ಕಪ್ ಗೆದ್ದಿದ್ದಕ್ಕೆ ಆಲ್ರೌಂಡರ್ ಕೃಣಾಲ್ ಪಾಂಡ್ಯ ಅಂತೂ ಗ್ರೌಂಡ್ ನಲ್ಲಿ ಫುಲ್ ಜೋಶ್ನಲ್ಲಿದ್ರು. ತಮ್ಮ ಪುಟಾಣಿ ಮಗನ ಜೊತೆ ಮಗುವಿನಂತೆಯೇ ಸಂಭ್ರಮಿಸಿದ್ರು. ಸ್ಟೇಡಿಯಂನಿಂದ ಶುರುವಾದಂತ ಈ ಸೆಲೆಬ್ರೇಷನ್ ಜೋಶ್ ಹೋಟೆಲ್ವರೆಗೂ ಕೂಡ ಸಾಗಿತ್ತು. ಡೋಲು ಬಡಿಯೋ ಮೂಲಕ ಹೋಟೆಲ್ನಲ್ಲಿ ಚಾಂಪಿಯನ್ ಬಳಗಕ್ಕೆ ಭರ್ಜರಿಯಾಗಿ ಸ್ವಾಗತ ಕೋರಲಾಯಿತು. ಈ ವೇಳೆ ಕೃಣಾಲ್ ಪಾಂಡ್ಯ, ನಾಯಕ ರಜತ್ ಪಾಟಿದಾರ್ ಹಾಗೆ ಕಿಂಗ್ ವಿರಾಟ್ ಕೊಹ್ಲಿ ಸೇರಿದಂತೆ ಆಟಗಾರರೆಲ್ಲ ಕುಣಿದು ಕುಪ್ಪಳಿಸಿದ್ರು. ಇನ್ನು ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಕೂಡ RCB ಗೆಲುವನ್ನ ಸಂಭ್ರಮಿಸಿದ್ರು. ಕ್ವಾಲಿಫೈರ್ 1 ಮ್ಯಾಚ್ ಅಲ್ಲಿ ಗ್ರೌಂಡ್ ನಲ್ಲಿ ಕುಳಿತು ಪಂದ್ಯವನ್ನ ನೋಡಿದ ಕ್ರಿಸ್ ಗೇಲ್ ಫೈನಲ್ ಪಂದ್ಯವನ್ನ ಬಿಗ್ ಸ್ಕ್ರೀನ್ ನಲ್ಲಿ ನೋಡಿ ಎಂಜಾಯ್ ಮಾಡಿದ್ರು. ಹಾಗೆ ಬ್ಯಾಕ್ ಟು ಬ್ಯಾಕ್ ಕಪ್ ಗೆದ್ದಿದ್ದಕ್ಕೆ ವಿಶ್ ಕೂಡ ಮಾಡಿದ್ರು. RCB back to back, back to back, back to back RCB, yeah, that's how we roll, back to back, we are the champion, yeah. RCB, 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 Andy, yeah, yeah, back to back, back to back, back to back, RCB, yeah. Congratulations RCB Bengaluru, we love you man, let's go for the hat trick next year, yeah. ಇದೆಲ್ಲ ಪ್ಲೇಯರ್ಗಳ ಸಂಭ್ರಮ. ಆದ್ರೆ ಅಭಿಮಾನಿಗಳು ಕೂಡ ವಿರಾಟ್ ಕೊಹ್ಲಿ ವಿನ್ನಿಂಗ್ 6 ಹೊಡಿತಾ ಇದ್ದಂತೆ ಬೆಂಗಳೂರಿನಲ್ಲಿ ಪಟಾಕಿಗಳನ್ನ ಸಿಡಿಸುತ್ತಾ ಸದ್ದು ಮಾಡಿದ್ರು. ಉದ್ಯಾನ ನಗರಿಯ ಗಗನಚುಂಬಿ ಕಟ್ಟಡಗಳನ್ನು ಕೂಡ ದಾಟಿ ಪಟಾಕಿಗಳು ಆಗಸದಲ್ಲಿ ಚಿತ್ತಾರ ಮೂಡಿಸಿದ್ವು. ಸದ್ದಿನ ಜೊತೆ ಬೆಳಕಿನ ಚಿತ್ತಾರ ಕೂಡ ಮೂಡಿತ್ತು. ಇನ್ನು ಬೆಂಗಳೂರಿನಲ್ಲಂತೂ ಅಭಿಮಾನಿಗಳು ರಸ್ತೆಗಿಳಿದು ಕುಣಿದು ಕುಪ್ಪಳಿಸಿದ್ರು. RCB ಅಂತ ಘೋಷಣೆಗಳನ್ನ ಕೂಗ್ತಾ ಸೆಲೆಬ್ರೇಟ್ ಮಾಡಿದ್ರು.
ಟ್ರೋಫಿಯನ್ನ ಹಿಡಿದು ಪ್ಲೇಯರ್ಗಳು ಮಾತ್ರ ಅಲ್ಲ, ನಾವು ಕೂಡ ಎಂಜಾಯ್ ಮಾಡ್ತೀವಿ ಅಂತ ಕೆಲ ಅಭಿಮಾನಿಗಳು ಕೂಡ ಟ್ರೋಫಿಯನ್ನ ಎತ್ಕೊಂಡೇ ಬಂದಿದ್ರು. ಬೈಕ್ ಮೇಲೆ ಕುಳಿತು ಟ್ರೋಫಿಯನ್ನ ತೋರಿಸುತ್ತಾ ನಾವೇ ಚಾಂಪಿಯನ್ಸ್ ಅಂತ ಮೆರವಣಿಗೆ ಮಾಡಿದ್ರು. ಇನ್ನು ಗಣೇಶ್ ಗುರಿಯಲ್ಲಿ ಅಭಿಮಾನಿಯೊಬ್ಬ ಎಕ್ಸೈಟ್ಮೆಂಟ್ ನಲ್ಲಿ ರಸ್ತೆಯಲ್ಲಿ ಅಳವಡಿಸಿದ್ದ ಕಂಬದ ಮೇಲೆ ಹತ್ಬಿಟ್ಟಿದ್ದ. ಅವನನ್ನ ಕೆಳಗಿಳಿಸೋಕೆ ಪೊಲೀಸರು ಲಾಠಿ ರುಚಿ ತೋರಿಸಬೇಕಾಯ್ತು. ಆದ್ರೆ ಪೊಲೀಸರ ಏಟಿಗೂ ಬಗ್ಗದ ಆತ ಮೇಲೆ ಮೇಲೆ ಹತ್ತಿ ಪೊಲೀಸರ ತಲೆಬಿಸಿ ಹೆಚ್ಚಿಸಿದ್ದ. ಇನ್ನು ದಾವಣಗೆರೆಯಲ್ಲಿ ಸೆಲೆಬ್ರೇಷನ್ ವೇಳೆ ಫ್ಯಾನ್ಸ್ ಮಾನವೀಯತೆ ಮೆರೆದಿದ್ದಾರೆ. ರಸ್ತೆಯಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾಗ ಆಂಬ್ಯುಲೆನ್ಸ್ ಬಂದಿದೆ. ಈ ವೇಳೆ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಆಂಬ್ಯುಲೆನ್ಸ್ ಅಲ್ಲಿಂದ ಪಾಸ್ ಆದ್ಮೇಲೆ ಮತ್ತೆ ಕುಣಿದು ಸೆಲೆಬ್ರೇಟ್ ಮಾಡಿದ್ದಾರೆ. ಇನ್ನು ಕೊಪ್ಪಳದಲ್ಲೂ ಕೂಡ ಆರ್ಸಿಬಿಯ ಸೆಲೆಬ್ರೇಷನ್ ಜೋರಾಗಿತ್ತು. ಅಭಿಮಾನಿಗಳು ಅಂಗಡಿಗಳ ಮೇಲೆಲ್ಲ ಆರ್ಸಿಬಿ ಫ್ಲಾಗ್ ಅನ್ನ ಅಂಟಿಸಿದ್ರು. ಸೊ ಜಾತ್ರೆ ರೇಂಜ್ನಲ್ಲಿ ರೆಡ್ ಆರ್ಮಿಯ ಜೆರ್ಸಿಗಳು ಎಲ್ಲರ ಕಣ್ಸೆಳಿತಾ ಇದ್ವು. ಇನ್ನು ಇದೆಲ್ಲದರ ನಡುವೆ ಅಹಮದಾಬಾದ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಭಿಮಾನಿಗಳ ಪ್ರವಾಹವೇ ಹರಿದು ಬಂದಿತ್ತು. ಪಂದ್ಯ ಗುಜರಾತ್ನಲ್ಲಿ ನಡೀತಾ ಇದ್ದು ಗುಜರಾತ್ ತಂಡ ಕೂಡ ಫೈನಲ್ಗೆ ಬಂದಿದ್ರು ಕೂಡ ಅಲ್ಲಿ ಫೈನಲ್ಗೆ ಸಪೋರ್ಟ್ಗೆ ಬಂದಿದ್ದು ಆರ್ಸಿಬಿ ಅಭಿಮಾನಿಗಳೇ ಜಾಸ್ತಿ. ಅಂದ್ರೆ 80% ಅಲ್ಲಿ ರೆಡ್ ಜೆರ್ಸಿಯೇ ಕಾಣ್ತಾ ಇತ್ತು. ಸೊ ಇದು ಎಲ್ರಿಗೂ ಕೂಡ ಗೊತ್ತಾಗ್ತಾ ಇತ್ತು. ಪಂದ್ಯದ ವೇಳೆ ಕೂಡ ಆರ್ಸಿಬಿ ಅನ್ನುವಂತ ಘೋಷಣೆ ಮುಗಿಲು ಮುಟ್ಟುವಂತಿತ್ತು. ಹೀಗೆ ಬೆಂಗಳೂರು ಅಭಿಮಾನಿಗಳು ತಮ್ಮ ಅಚ್ಚುಮೆಚ್ಚಿನ ತಂಡದ ಗೆಲುವನ್ನ ತಮ್ಮ ಮನೆಯ ಹಬ್ಬದಂತೆ ಸೆಲೆಬ್ರೇಟ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಅವರನ್ನ ಲಾಯಲ್ ಫ್ಯಾನ್ಸ್ ಅನ್ನೋದು. ಇನ್ನು ಇದೇ ಅಭಿಮಾನಿಗಳ ಕ್ರೇಜ್ಗೆ ವೆಸ್ಟ್ ಇಂಡೀಸ್ ತಂಡದ ಮಾಜಿ ಆಟಗಾರ ಹಾಗೆ ಸದ್ಯ ಕಾಮೆಂಟೇಟರ್ ಕೂಡ ಆಗಿರುವಂತ ಇಯಾನ್ ಬಿಷಪ್ ಆಡಿ ಹೊಗಳಿದ್ದಾರೆ. ದಿಸ್ ಈಸ್ ನಾಟ್ ಎ ಫ್ಯಾನ್ ಬೇಸ್, ದಿಸ್ ಈಸ್ ಆನ್ ಆರ್ಮಿ ಎಂದಿದ್ದಾರೆ. ಆರ್ಸಿಬಿ ಜೆರ್ಸಿಗಳ ನಡುವೆ ಹೋಮ್ ಟೀಮ್ ಆಗಿದ್ದಂತ ಗುಜರಾತ್ ತಂಡದ ಸಪೋರ್ಟರ್ಸ್ನ ನಾನು ಎಲ್ಲೂ ಕೂಡ ನೋಡ್ಲೇ ಇಲ್ಲ ಸ್ಟೇಡಿಯಂನಲ್ಲಿ ಅಂತ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಒಟ್ನಲ್ಲಿ ಬೆಂಗಳೂರು ತಂಡ 2ನೇ ಬಾರಿಗೆ ಕಪ್ ಗೆದ್ದಾಯ್ತು. ಅಭಿಮಾನಿಗಳ ಕ್ರೇಜ್ ಮತ್ತಷ್ಟು ಹೆಚ್ಚಾಗಿದೆ. ಕಪ್ ಇಲ್ಲ ಅಂತ ಅಣಕ ಮಾಡ್ತಿದ್ದವರೆಲ್ಲ ಈಗ ಬಿಲಾ ಸೇರ್ಕೊಂಡಿದ್ದಾರೆ. ಆರ್ಸಿಬಿ ಬಾಯ್ಸ್ ಹವಾ ನೋಡ್ತಾ ಇದ್ರೆ ನೆಕ್ಸ್ಟ್ ಸೀಸನ್ ಅಲ್ಲಿ ಹ್ಯಾಟ್ರಿಕ್ ಹೊಡೆದ್ರು ಕೂಡ ಅಚ್ಚರಿ ಏನಿಲ್ಲ. ಸೊ ಆರ್ಸಿಬಿ ಗೆದ್ದದ್ದು ನಿಮ್ಗೆ ಎಷ್ಟು ಇಷ್ಟ ಆಗಿದೆ, ಹಾಗೆ ನೀವು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.